ನಮಸ್ತೆ ಎಲ್ಲರಿಗೂ. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದು ಹೋಮ್ ಮೇಡ್ ಪನ್ನೀರಿಂದ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋದು, ಮತ್ತು ಒಂದು ಹಸಿಮೆಣಸು ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ, 1/4 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ, ಇದು ಕಾಶ್ಮೀರಿ ಚಿಲ್ಲಿ ಹಾಕ್ತಾಯಿದ್ದೀನಿ, 1.5 ಸ್ಪೂನ್ ಧನಿಯಾ, ಮತ್ತು 1/4 ಟೇಬಲ್ ಸ್ಪೂನ್ ಟರ್ಮರಿಕ್, ಮತ್ತು ಇದು ಕೊತ್ತಂಬರಿ ಸೊಪ್ಪಿನ ಸ್ಟೆಮ್ಮನ್ನು ಹಾಕಿದ್ದೀನಿ, ದಂಟನ್ನು ಹಾಕಿದ್ದೀನಿ, ಮತ್ತು ಇದು ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು 15 ನಿಮಿಷ ನೆನೆಸ್ಬಿಟ್ಟು ಒಂದು 15 ಹಾಕಿದ್ದೀನಿ. ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಬರಬೇಕು, ಇಷ್ಟು ಚೆನ್ನಾಗಿ ನೈಸಾಗಿರಬೇಕು. ಇಲ್ಲಿ ನೋಡಿ, ಇವಾಗ 200 ಗ್ರಾಮ್ ಪನ್ನೀರನ್ನು ತೊಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರುವ ಹೋಮ್ ಮೇಡ್ ಪನ್ನೀರು. ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ 1 ಸ್ಪೂನು ಬಟರನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಇವಾಗ ಪನ್ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ, ಕಾಶ್ಮೀರಿ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು 3 to 4 ಮಿನಿಟ್ ಫ್ರೈ ಮಾಡ್ಕೊಳ್ಳಿ. ಇದು ಯಾಕೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದಂದರೆ, ಇದನ್ನು ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಹೊಡಿ ಆಗುತ್ತೆ. ಇದು ಈ ರೀತಿ ನಾವು ಫ್ರೈ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ, ಇದು ಹೊಡಿ ಆಗಲ್ಲ. ನಂತರ ಅದೇ ಪ್ಯಾನಿಗೆ ನಾವು ಒಂದು 2 ಟೇಬಲ್ ಸ್ಪೂನ್ ಬಟರನ್ನು ಮತ್ತೆ ಹಾಕ್ಕೊಂಡು, ಬಟರ್ ಇವಾಗ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾವು ಕೆಲವೊಂದು ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಬೇಕು. 1 ಚಕ್ಕೆ, 1 ಸ್ಟಾರು, ಮತ್ತು 1/4 ಟೇಬಲ್ ಸ್ಪೂನ್ ಸೋಂಪು, 1/4 ಟೇಬಲ್ ಸ್ಪೂನ್ ಜೀರಿಗೆ, 2 ಏಲಕ್ಕಿ, ಮತ್ತು 4 ಲವಂಗ, 2 ಸ್ಮಾಲ್ ಪಲಾವ್ ಎಲೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿ ಹಾಕಿ, ಒಂದು ಸ್ವಲ್ಪ ಕರಿ ಲೀವ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ಇದಕ್ಕೆ ದೊಡ್ಡದಾದ 2 ಈರುಳ್ಳಿಯನ್ನು ಹಾಕಬೇಕು. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಸಣ್ಣ ಸಣ್ಣ ಪೀಸಾಗಿ ಚೆನ್ನಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕಂದು ಬಣ್ಣ ಬರುವ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5 ಮಿನಿಟ್ 6 ಮಿನಿಟ್ ತಗೊಳ್ಳುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಆಗಿದ್ದರೆ ಮಾತ್ರ ಇದು ಗ್ರೇವಿ ಹಾಕೊಳ್ಳೋದು ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಇಷ್ಟು ಆದರೆ ಇವಾಗ ಇದು ಸಾಕಾಗುತ್ತೆ. ಇದಕ್ಕೆ ಇವಾಗ ನಾವು ಮಸಾಲವನ್ನು ಹಾಕೊಳ್ಳೋಣ. ರೆಡಿ ಮಾಡಿ ಇಟ್ಟಿರುವಂಥದ್ದು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು 1 ಸ್ಪೂನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಇದು ಹಸಿಯಾಗಿ ನಾವು ಹಾಕಿರೋದ್ರಿಂದ ಯಾವುದೇ ಮಸಾಲೆಗಳನ್ನು ಫ್ರೈ ಮಾಡಿಲ್ಲ. ಅದಕ್ಕೆ ಇವಾಗ ಫಸ್ಟ್ ಒಂದು 5 ಮಿನಿಟ್ ಕುಕ್ ಮಾಡಿಕೊಳ್ಳಿ. ಇದು ಇವಾಗ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಇನ್ನೂ ಸ್ವಲ್ಪ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಕುದಿ ಬರೆಸ್ಕೊಳ್ಬೇಕು. ನೋಡಿ, ಈ ರೀತಿ ಆದ ನಂತರ ನಾವು ಪನ್ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಒಂದು 3 ಟೇಬಲ್ ಸ್ಪೂನ್ ಬಟರನ್ನು ಹಾಕಿ, ನಂತರ ನಾವು ಫ್ರೆಶ್ ಕ್ರೀಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಮ್ಮ ಹತ್ರ ಹಾಲು ಕೆನೆ ಇರೋದ್ರಿಂದ ಅದನ್ನು ಚೆನ್ನಾಗಿ ಕಲಸಿ ನೀರು ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದು ಟೇಸ್ಟಾಗಿ ಕೂಡ ಬರುತ್ತೆ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು. ಇಲ್ಲಾಂದರೆ ಹೋಮ್ ಮೇಡ್ ಫ್ರೆಶ್ ಕ್ರೀಮ್ ಕೂಡ ರೆಡಿ ಮಾಡ್ಕೊಳ್ಬೋದು. ಅದು ತುಂಬಾ ಈಸಿಯಾಗಿದೆ. ಬೇಕಾದರೆ ನೆಕ್ಸ್ಟ್ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಗ್ರೇವಿ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ಮಿನಿಟ್ ಮತ್ತೆ ಕುದಿಸ್ಕೊಳ್ಳಿ. ಎಷ್ಟು ಇವಾಗ ಚೆನ್ನಾಗಿ ರೆಡಿಯಾಗಿದೆ, ಗಟ್ಟಿಯಾಗಿ ಬಂದಿದೆ. ನಮಗೆ ಯಾವ ರೀತಿ ಬೇಕು ಆ ರೀತಿ ಪ್ರಿಪೇರ್ ಆಗಿದೆ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ ಇದು ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ. ಇದು ಹೋಟೆಲಲ್ಲಿ ಸಿಗುವ ಪನ್ನೀರ್ ಬಟರ್ ಮಸಾಲ ಅಷ್ಟೇ ಟೇಸ್ಟ್ ಆಗಿದೆ, ಅದೇ ರುಚಿ ಕೂಡ ಬಂದಿದೆ. ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಸಿಗುವುದನ್ನು ನಾವು ತುಂಬಾ ಈಸಿಯಾಗಿ ಮಾಡ್ಬೋದು. ಇದರ ಜೊತೆಗೆ ಒಂದು ಗೀ ರೈಸ್ ಮಾಡ್ತಾಯಿದ್ದೀನಿ. ಇದು 2 ಟೇಬಲ್ ಸ್ಪೂನ್ ತುಪ್ಪ ಮತ್ತು 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ
ಇಲ್ಲಾಂದರೆ ಬರೀ ತುಪ್ಪದಿಂದ ಮಾಡ್ಬೋದು. ಇದಕ್ಕೆ ನಾನು 1/4 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಏಲಕ್ಕಿ, 1 ಸ್ಟಾರು, 1 4 ಲವಂಗ ಮತ್ತು ಒಂದು ಚಕ್ಕೆ, 2 ಪಲಾವ್ ಎಲೆಯನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಜೊತೆ ಸ್ವಲ್ಪ ಗೋಡಂಬಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ 1 ಲೋಟ ಅಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸ್. ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಮಾಡಿ ಇದಕ್ಕೆ 1/4 ಗ್ಲಾಸಷ್ಟು ಮಿಲ್ಕನ್ನು ಹಾಕಿದ್ದೀನಿ. ಇದು ಒಂದು ಚೆನ್ನಾಗಿ ಕಲರ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ಬರುತ್ತೆ. 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಹಾಕಿ ಇದನ್ನು ಮಿಶ್ರಣ ಮಾಡಿ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ನೀರನ್ನು ಹಾಕಿದ್ದೀನಿ, 1/4 ಗ್ಲಾಸ್ ಹಾಲು ಹಾಕಿದ್ದೀನಿ. ಅದರಿಂದ ಇಲ್ಲಾಂದರೆ 2 ಗ್ಲಾಸ್ ವಾಟರನ್ನು ಹಾಕ್ಕೊಳ್ಳಿ. ಇವಾಗ ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿಯನ್ನು ನಾವು ಸ್ಪೈಸಸ್ ಫ್ರೈ ಮಾಡ್ಕೊಳ್ಳುವಾಗಲೇ ಹಾಕ್ಕೋಬೇಕು. ಆವಾಗ ನಂದು ಮರ್ತೋಗಿದೆ, ಅದಕ್ಕಾಗಿ ನಾನು ಲಾಸ್ಟಲ್ಲೇ ಆ್ಯಡ್ ಮಾಡಿದ್ದೀನಿ. ಇದು ಇವಾಗ ರೆಡಿ ಆಗಿದೆ. ಇದಕ್ಕೆ 2 ವಿಸಿಲ್ ಹಾಕ್ಕೊಳ್ಬೇಕು. ಇದು 10 ಮಿನಿಟಲ್ಲಿ ಮಾರ್ನಿಂಗ್ ಫಾಸ್ಟಾಗಿ ರೆಡಿ ಆಗುತ್ತೆ. ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆ ಹೇಳಿ ಮಾಡಿಸಿದ ರೆಸಿಪಿ ಆಗಿರುತ್ತೆ. ಅವರ ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಅವರು ಇಷ್ಟಪಟ್ಟು ಕೂಡ ತಿಂದು ಖಾಲಿ ಮಾಡ್ತಾರೆ. ಈ ರೈಸಿಗೆ ಪನ್ನೀರು ತುಂಬಾ ಕಾಂಬಿನೇಷನ್ ಆಗಿದೆ. ತುಂಬಾ ಟೇಸ್ಟಿಯಾಗಿ ರುಚಿ ಸಿಗುತ್ತೆ. ಹೋಟೆಲಲ್ಲಿ ಸಿಗುವ ರುಚಿಯೇ ಇದೆ. ಒಮ್ಮೆ ಟ್ರೈ ಮಾಡಿ. ನಾನು ಹಾಕಿರುವ ಎಲ್ಲ ಐಟಮನ್ನು ಹಾಕಿ ಮಾಡಿ ಮಿಸ್ ಮಾಡಬೇಡಿ. ಆವಾಗ ಅದೇ ನಾವು ಹೋಟೆಲಲ್ಲಿ ಸಿಗುವ ಅಷ್ಟೇ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.